ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂಥ ಸ್ವಲ್ಪ ತೆಳುವಾಗಿರೋ ಮೂಲಂಗಿ ಸಾರಿನ ರೆಸಿಪಿ. ಈ ಸ್ಟೈಲಲ್ಲೇ ಈ ರೀತಿಯಲ್ಲೇ ನಾನು ನನ್ನ ಮನೆಯಲ್ಲಿ ಮಾಡೋದು. ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. 100 ಗ್ರಾಮ್ಸಷ್ಟು ತೊಗರಿಬೇಳೆ. ನಿಮಗೆ ಎಷ್ಟು ಕ್ವಾಂಟಿಟಿ ಸಾರು ಬೇಕು ಅಂತ ನೋಡಿ ಅದರ ಪ್ರಕಾರವಾಗಿ ತೊಗರಿಬೇಳೆನ ಉಪಯೋಗ ಮಾಡಿ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಒಂದೊತ್ತಿಗೆ ಸುಮಾರು 4 ರಿಂದ 5 ಜನಕ್ಕೆ ಸಾಕಾಗುತ್ತೆ. ತೊಗರಿಬೇಳೆನ 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ತೊಗರಿಬೇಳೆನ ತೊಳೆದ್ಮೇಲೆ ತೊಳೆದಿರೋ ನೀರನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಫ್ರೆಶ್ ಆಗಿರೋ ಸುಮಾರು 1 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಟ್ಕೊಂಡಿರೋ ಮೂಲಂಗಿ, ಕಟ್ ಮಾಡಿಟ್ಕೊಂಡಿರೋ 2 ಮೀಡಿಯಮ್ ಸೈಜು ಟೊಮ್ಯಾಟೊ, ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರಿಶಿನ ಸ್ವಲ್ಪ, ಕರಿಬೇವಿನ ಎಲೆಗಳು. ಈಗ ಕುಕ್ಕರ್ನಲ್ಲಿ ಇಟ್ಕೊಂಡು ಸುಮಾರು 3 ಸೀಟಿ ಆದ್ರೂ ಕೂಗಿಸ್ಕೋಬೇಕು. ಕುಕ್ಕರ್ ಆಗೋಷ್ಟರಲ್ಲಿ ಹುಣಸೆಹಣ್ಣು ತೊಳೆದು ನೆನೆ ಹಾಕ್ಕೊಂಡ್ರೆ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಬೇಗನೆ ಆಗೋಗುತ್ತೆ. ಹುಣಸೆ ಹಣ್ಣು ಕೂಡ ಮೆತ್ತಗಾಗುತ್ತೆ. ಕುಕ್ಕರ್ ಆದಮೇಲೆ ಹಗುರವಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. ಮುಂದಿನ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ದೊಡ್ಡದಾಗಿರೋ ಬಾಣಲೆ ವಿಡಿಯೋ ತೆಗಿಲಿಕ್ಕೆ ಸುಲಭ ಆಗುತ್ತೆ ಅಂತ ಪಾತ್ರೆಯಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಮೊದಲೇ ಹೇಳ್ದಂಗೆ ನಾನು ಸ್ವಲ್ಪ ತೆಳುವಾಗಿರೋ ಮೂಲಂಗಿ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು, ಹುಣಸೆ ರಸ, ಸಾರಿನ ಪುಡಿ, ಬೇಳೆ ಸಾರಿನ ಪುಡಿ ರೆಡಿಮೇಡ್ ಆದರೂ ಪರವಾಗಿಲ್ಲ, ಹೋಮ್ ಮೇಡ್ ಆದರೂ ಪರವಾಗಿಲ್ಲ, 1 ಟೇಬಲ್ ಸ್ಪೂನಷ್ಟು. ಬ್ಯಾಡಗಿ ಅಚ್ಕಾರದ ಪುಡಿ ಸ್ವಲ್ಪ, ಬಣ್ಣ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬ್ಯಾಡಗಿ ಅಚ್ಕಾರದ ಪುಡಿನ ಹಾಕ್ಕೊಳ್ಳೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ರುಚಿಕರವಾಗಿರೋಂಥ ನನ್ನ ಸ್ಟೈಲಿನ ಮೂಲಂಗಿ ಸಾರು ರೆಡಿಯಾಗಿದೆ, ಚೆನ್ನಾಗಿ ಕುದೀತಾ ಇದೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಉಪಯೋಗ ಮಾಡಿದ್ದೆ. ಒಂದು ಸಲ ಟ್ರೈ ಮಾಡಿ, ಈ ರೀತಿಯಾಗಿ ಸಖತ್ ಟೇಸ್ಟಿಯಾಗಿತ್ತು. ಅದು ಇದು ಮಸಾಲೆ ರುಬ್ಬಾಕೋ ಅವಶ್ಯಕತೆ ಇಲ್ಲ, ತೀರನೇ ಸಿಂಪಲ್ಲಾಗಿ ಮಾಡಿರೋದು.